ಇಂದು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನೀವು ಅಭಿಯಾನ ಸ್ಟಾರ್ಟ್ ಮಾಡಿ. ಹೌದು. ಆದರೆ ಹರೀಶ್ ಪೂಂಜಾ ಅವರು ಹಿಂದೂಗಳ ತೆರಿಗೆ ಹಿಂದೂಗಳ ಹಕ್ಕು ಅನ್ನೋದನ್ನು ಒಂದು ಇದು ಮಾಡಿದ್ದಾರೆ, ಟ್ವೀಟ್ ಮಾಡಿದ್ದಾರೆ ಸಾಮಾಜಿಕ. ಯಾಕಂದರೆ ಹಿಂದೂಗಳದ್ದು ಪರ್ಸೆಂಟೇಜ್ ಇಷ್ಟು ತೆರಿಗೆದು, ಅದನ್ನು ಅವರಿಗೆ ಉಪಯೋಗ ಆಗ್ತಾ ಇದೆ, ಅವರಿಗೆ ಉಪಯೋಗ ಆಗಬೇಕು ಅನ್ನೋದನ್ನು ಅವರು ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಬಿಟ್ಟಿದ್ದಾರೆ. ನೋಡಿ, ಈಗಾಗಲೇ ನಮ್ಮ ಸರ್ಕಾರ ಬಂದ ಮೇಲೆ, ಹಿಂದೆ ಸಿದ್ದರಾಮಯ್ಯ ಅವರು ಇದ್ದಾಗ ಮುಖ್ಯಮಂತ್ರಿಗಳಾಗಿದ್ದಾಗ, ನಮ್ಮ ರಾಜ್ಯದ ಏನು ಹಣಕಾಸಿದೆ ಅದು SC/ST ವರ್ಗದವ್ರಿಗೆ ಅವರ ಜನಸಂಖ್ಯೆ ಆಧಾರದ ಮೇಲೆ ಕೊಡಬೇಕು ಅಂತ ಆವಾಗಲೇ ಮಾಡಿದ್ದೀವಿ, ಆಯಿತಾ. ಮತ್ತು ಹರೀಶ್ ಪೂಂಜಾ ಅವ್ರದ್ದು ಉದ್ದೇಶ ಬೇರೆಯೇ. ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾಯಿದೆ ಅಂತ. ರಾಜ್ಯಕ್ಕೆ ಅನ್ಯಾಯ ಆಗ್ತಾಯಿದೆ ಅಂತ ನಾವು ಹೇಳಿದ್ಮೇಲೆ ಅದು ಏನೋ ಸತ್ಯಾಂಶ ಇದ್ದರೆ ಹರೀಶ್ ಪೂಂಜಾ ಅವರು ಕೂಡ ಅದು ಒಪ್ಕೊಳ್ಬೇಕು. ಅದನ್ನು ಒಪ್ಕೊಳ್ದೇನೆ ಅವರು ಈ ಥರ ಮಂಡವಾದವನ್ನು ಅವರು ಪ್ರದರ್ಶನ ಮಾಡಿದ್ರೆ ನಾವೇನಂತ ಹೇಳಬೇಕು. ಇವತ್ತು ರಾಜ್ಯಕ್ಕೆ ಯಾವ ಪ್ರಮಾಣದಲ್ಲಿ 10 ವರ್ಷದ ಹಿಂದೆ ತೆರಿಗೆ ಬರ್ತಾಯಿತ್ತು, ಮತ್ತು ಈಗ 10 ವರ್ಷದ ನಂತರ ಎಷ್ಟು ತೆರಿಗೆ ಬರ್ತಾಯಿದೆ, ಅದರಲ್ಲಿ ಹೆಚ್ಚು ಕಡಿಮೆ ಏನು ನಮ್ಗೆ ವೃದ್ಧಿನೇ ಆಗಿಲ್ಲ. ಸೊ ನಮಗೆ ಎಲ್ಲಿಂದ ಈ ಕೇಂದ್ರ ಸರ್ಕಾರದಿಂದ ನಮಗೆ ಬೆನಿಫಿಟ್ ಸಿಕ್ಕಿದೆ, ಅದು ನಮ್ಮ ಮೂಲ ಪ್ರಶ್ನೆ, ಆಯಿತಾ. ನಾವು ಕೇಂದ್ರಕ್ಕೆ ಕೊಡ್ತಾ ಇರುವಂಥ ಹಣ ಭಾಳಷ್ಟು ಹೆಚ್ಚಾಗಿದೆ, ಅದು ವಾಪಸ್ ಬರ್ತಾ ಇರುವಂಥದ್ದು ನಮಗೆ ಕಮ್ಮಿ ಆಗೋಗಿದೆ. ಅದು ಅದೇ ಪ್ರಮಾಣದ 10 ವರ್ಷದಿಂದ ಅದೇ ಪ್ರಮಾಣದಲ್ಲಿದೆ. ಇದು ನಮ್ಮ ರಾಜ್ಯಕ್ಕೆ ಅನ್ಯಾಯ ಅಲ್ವಾ? ಇದು ನಮ್ಮ ರಾಜ್ಯಕ್ಕೆ ಅನ್ಯಾಯ. ಆ ವಿಚಾರವನ್ನು ಇವರು ಮಾತನಾಡ್ದೇನೆ ಇದರಲ್ಲೂ ಕೂಡ ಅವರು ನಮ್ಮ ಜನರನ್ನು ಹೊಡಿಬೇಕು ಅಂತ ಹೊರಟ್ರೆ ನಿಜವಾಗ್ಲೂ ಕೂಡ ದುರ್ದೈವದ ಸಂಗತಿ. ಅಲ್ಲ, ಅದರಲ್ಲಿ ತೆರಿಗೆ ಇದರಲ್ಲಿ ಅದರಲ್ಲೂ ಹಿಂದೂಗಳದ್ದು ಎಷ್ಟು ಅದು ನೋಡಿ ಮಾತ್ರ ಉಪಯೋಗಿಸಬೇಕು ಹಿಂದೂಗಳು. ನೋಡಿ, ಅದೇ ಹೇಳ್ತಾ ಇರೋದಲ್ಲ, ಇವ್ರದ್ದೆಲ್ಲ ಬರೀ ಇದೇ ಕುತಂತ್ರ. ಈ ಧರ್ಮದ ಹೆಸರಿನಲ್ಲಿ ಎಲ್ಲ ಅನ್ಯಾಯದ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ. ಮುಖ್ಯಮಂತ್ರಿಗಳನ್ನ ಅರೆಸ್ಟ್ ಮಾಡೋದು, ವಿರೋಧ ಪಕ್ಷದ ಶಾಸಕರಿಗೆ ತೊಂದರೆ ಕೊಡೋದು, ಲೀಡರ್ಗಳಿಗೆ ತೊಂದರೆ ಕೊಡೋದು, ಎಲ್ಲ ಪ್ರತಿಯೊಂದು ಸಂಸ್ಥೆ ಇವತ್ತು ಸ್ವಾತಂತ್ರ್ಯ ಕಳ್ಕೊಂಡ್ಬಿಟ್ಟಿದೆ. ಯಾವುದು ಕೂಡ ಸ್ವಾತಂತ್ರ್ಯವಾಗಿ ಸ್ವಾಯತ್ತತೆ ಉಳ್ಕೊಂಡಿಲ್ಲ, ಅದು ಎಲ್ಲರೂ ಕೂಡ ಗೊತ್ತಿದೆ. ಮೊನ್ನೆ ಚಂಡೀಗಢಿನ ಮೇಯರ್ ಎಲೆಕ್ಷನ್ ಯಾವ ರೀತಿ ಮಾಡಿಸಿದ್ದಾರೆ, ಆ ಪ್ರಿಸೈಡಿಂಗ್ ಆಫೀಸರ್ ಯಾವ ರೀತಿ ನಡ್ಕೊಂಡಿದ್ದಾನೆ, ಮತ್ತು ಸುಪ್ರೀಂ ಕೋರ್ಟು ಆ ಪ್ರಿಸೈಡಿಂಗ್ ಆಫೀಸರು ಏನೋ ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡಿದ್ರು ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ. ಆ ಪ್ರಿಸೈಡಿಂಗ್ ಆಫೀಸರು BJPಯ ಮೈನಾರಿಟಿ ಡಿಪಾರ್ಟ್ಮೆಂಟಿನ ಸದಸ್ಯನೂ ಕೂಡ ಆಗಿದ್ದಾನೆ. ಸೊ ಒಂದು ಮೇಯರ್ ಎಲೆಕ್ಷನ್ಗೆ ಇವರು ಈ ಥರ ಮಾಡ್ತಾರೆ. ಮತ್ತು ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಜಾರ್ಖಂಡು, ವೆಸ್ಟ್ ಬೆಂಗಾಲು ಎಲ್ಲ ರಾಜ್ಯಗಳು ಏನೇನು ಮಾಡ್ತಾಯಿದ್ದಾರೆ, ಏನೇನು ಮಾಡಿದ್ದಾರೆ ದೇಶದ ಮುಂದೆ ಇಲ್ವಾ? ಮತ್ತು ಪತ್ರಕರ್ತರು ಮೀಡಿಯಾದ ಮೇಲೂ ಕೂಡ ನೋಡಿದ್ದೀರಾ, ಯಾರಾದರೂ ಮೀಡಿಯಾ ಇವ್ರ ವಿರುದ್ಧ ಬರೆದ್ರೆ ಯಾವ ರೀತಿ ಆ ಮೀಡಿಯಾಗಳನ್ನು ಮುಗಿಸಿದ್ದಾರೆ, ಪತ್ರಕರ್ತನ ಅರೆಸ್ಟ್ ಮಾಡಿದ್ದಾರೆ, ಜೈಲ್ಗೆ ಹಾಕಿದ್ದಾರೆ. ಸೊ ಈ ಸರ್ವಾಧಿಕಾರ ಧೋರಣೆ, ಸರ್ವಾಧಿಕಾರ ಸರ್ಕಾರ, ಪ್ರಜಾಪ್ರಭುತ್ವ ಇವತ್ತಿನ ದಿವಸ ಈ ದೇಶದಲ್ಲಿ ಕುಸಿತಾ ಇದೆ. ಅದು ನಿಜವಾದಂಥ ವಿಷಯ. ಈಗ ಕಳೆದ ರಾಜ್ಯ ಸರ್ಕಾರ ಏನು ಮಾಡ್ತಾ ಇತ್ತು, ಅವಾಗ ಕೆಂಪಣ್ಣ ಅವರ ಒಂದು ಆರೋಪ 40%. ಆದರೆ ನಿನ್ನೆ ಮತ್ತೆ ಅವರು ನಿಮ್ಮ ಸರ್ಕಾರದ ಮೇಲೂ 40% ಆರೋಪ ಮಾಡಿದ್ದಾರೆ. ಇದನ್ನು ಹೇಗೆ ಇದು ಮಾಡ್ಕೊತಿದ್ದೀವಿ? ನೋಡಿ, ಈಗ ನಮ್ಮ ಸರ್ಕಾರ ಬಂದ ಮೇಲೆ ನಾವಿವತ್ತು ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಎಲ್ಲ ಆಶ್ವಾಸನೆಗಳನ್ನು ಈಡೇರಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಕೆಂಪಣ್ಣವ್ರದ್ದು ಯಾವುದಾದ್ರೂ ನಿಜವಾದಂಥ ಅವ್ರದ್ದು ವಿಷಯ ಇದ್ದರೆ ಖಂಡಿತವಾಗಿಯೂ ಅದು ಅವರು ಬಂದು ಮುಖ್ಯಮಂತ್ರಿಯವ್ರಿಗೂ ಹೇಳ್ಬೋದು ಅಥವಾ ಯಾರಿಗಾದರೂ ಹೇಳ್ಬೋದು. ಆದ್ದರಿಂದ ಅವರು ಯಾವ ವಿಚಾರದಲ್ಲಿ ಎಲ್ಲಿ ಏನಾಗ್ತಾಯಿದೆ ಅಂತ ಅವ್ರು ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಅದು ಹೇಳಿದ್ರೆ ಖಂಡಿತ ಈಗ ನನ್ನ ಇಲಾಖೆಯಲ್ಲಿ ಆಗ್ತದೆ ಅಂತ ಹೇಳಿದ್ರೆ ನಾನು ಅದ್ರ ಬಗ್ಗೆ ತನಿಖೆ ಮಾಡಿಸ್ತೀನಿ. ಯಾಕಂದರೆ ಲಾಸ್ಟ್ ಟೈಮ್ ಇದು ಆರೋಪ ಮಾಡಿದಾಗ ಬಿಜೆಪಿಯವರು ಇದೇ ಥರ ಸಮರ್ಥನೆ ಮಾಡಿಕೊಂಡು ಇವತ್ತೀಗಲೂ ಕಾಂಗ್ರೆಸ್ ಇದೇ ಥರ ಲಾಸ್ಟ್ ಟೈಮ್ ಆರೋಪ ಮಾಡಿದಾಗ ಅವರು ಅನೇಕ ವಿಚಾರಗಳನ್ನು ಅವರು ಹೊರಗಿಟ್ಟಿದ್ದರು, ಅನೇಕ ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿದರು. ಆದ್ದರಿಂದ ಅದನ್ನು ಆವತ್ತು ನಾವು ಅದಕ್ಕೆ ಆರೋಪದ ನಂತರ ನಾವೀಗ ತನಿಖೆಗಳೆಲ್ಲ ಮಾಡಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತೇನಾದರೂ ಇದ್ದರೆ, ಯಾರಾದರೂ ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತ ಅದರ ಬಗ್ಗೆ ನಾವು ಏನು ಕ್ರಮ ತೊಗೊಳ್ಳೋಣ. ಯಾಕಂದರೆ ಭ್ರಷ್ಟಾಚಾರಕ್ಕೆ ನಾವು ಯಾರೂ ಸಹನೆ ಇರಬಾರ್ದು. ಯಾರಾದರೂ ನಮ್ಮಲ್ಲೂ ಮಾಡ್ತಾರೆ ಅಂತ ಇದ್ದರೆ, ಅವ್ರ ಹತ್ರ ದಾಖಲೆಗಳಿದ್ದರೆ ಖಂಡಿತ ಅದನ್ನು ಕೊಡಬೇಕು ಅವರು. ನಾವು ಅದ್ರ ಬಗ್ಗೆ ಖಂಡಿತ, ಈಗ ನನ್ನ ಇಲಾಖೆಯಲ್ಲಿ ಇದ್ದರೆ ನಾನು ಅದ್ರ ಬಗ್ಗೆ ತನಿಖೆ ಮಾಡಿಸ್ತೀನಿ. ಬೇರೆ ಯಾವುದೇ ಇಲಾಖೆ ಇದ್ದರೆ ಅವ್ರವ್ರು ತನಿಖೆ ಮಾಡಿಸ್ತಾರೆ, ನಾವು ನೋಡೋಣ ಅದನ್ನು. ಮತ್ತು ದಕ್ಷಿಣ ಕನ್ನಡದಲ್ಲಿ ಈ ಕೋಳಿ ಅಂಕ, ಈ ಜಾತ್ರೆ ನೇಮ ಆ ಸಂದರ್ಭದಲ್ಲಿ ಕೋಳಿ ಅಂಕ ನಡೀತದೆ. ಆದರೆ
ಇತ್ತೀಚೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅದಕ್ಕೆ ಬ್ಯಾನ್ ಮಾಡಿದೆ, ಯಾರು ಅದನ್ನು ನಡೆಸುವಾಗೆ ಇಲ್ಲ, ಮಾಡುವಾಗ. ಇದು ಎಲ್ಲೋ ಒಂದು ಕಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನನಗೆ ಗೊತ್ತಿರುವಾಗ ಏನು ಆ ಥರ ಏನು ನನಗೆ ದೊಡ್ಡ ಮಟ್ಟದಲ್ಲಿ ಅದು ಏನು ಇದುವರೆಗೂ ಕಂಪ್ಲೇಂಟ್ ಏನು ಬಂದಿಲ್ಲ. ಆ ಥರ ಇದ್ದರೆ ನಾನು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀನಿ. ನಾನು ವಿಚಾರಿಸ್ತೀನಿ, ಇದುವರೆಗೂ ನನ್ನ ಗಮನಕ್ಕೆ ಯಾರೂ ಕೂಡ ಇದರ ಬಗ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಥವಾ ಇದು ನಾವು ಇದು ಸಮಸ್ಯೆ ಇದೆ ಅಂತ ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ. ಬಂದರೆ ಅದ್ರ ಬಗ್ಗೆ ನಾನು ಖಂಡಿತ ಚರ್ಚೆ ಮಾಡ್ತೀನಿ, ಏನು ವಿಷಯ ಅಂತ. ಯಾಕಂದರೆ ಅದರಲ್ಲಿ ಎರಡು ಥರ ಇರ್ತವೆ, ಒಂದು ಆಟಕ್ಕೋಸ್ಕರ ಮಾಡೋದು, ಒಂದು ಜೂಜ್ಗೋಸ್ಕರ ಮಾಡೋದು ಇನ್ನೊಂದು. ಸೊ ಇದನ್ನು ಯಾವ ರೀತಿಯಾಗಿ ನೋಡಬೇಕು ಅಂತ ಹೇಳಿ ಬಹುಶಃ ಎಲ್ಲೋ ಅದು ಗೊಂದಲ ಇರ್ಬೋದು. ಆಟ ನಮ್ಮ ಸಾಂಸ್ಕೃತಿಕ ಕಲೆ, ಸಂಪ್ರದಾಯ, ಕ್ರೀಡೆ, ಅದು ಒಂಥರ ಅದು ನಾವು ಒಪ್ಕೊಳ್ಬೋದು. ಈಗ ಜಲ್ಲಿಕಟ್ಟು ಮಾಡ್ತಾರೆ, ಕಂಬಳ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ. ಇದು ಹಿಂದೆ ಎಲ್ಲ ಕೆಲವರೆಲ್ಲ ಬೇರೆ ಬೇರೆ ಥರ ವ್ಯಾಖ್ಯಾನ ಮಾಡಿದರು. ಅದರಿಂದ ಆದರೆ ಇದರಲ್ಲಿ ಗ್ಯಾಂಬ್ಲಿಂಗ್, ಜೂಜು ಆಡುವಂಥದ್ದು, ಬೆಟ್ಟಿಂಗ್ ಮಾಡುವಂಥದ್ದು ಅದೆಲ್ಲ ಹೆಚ್ಚಾದರೆ ಅದು ಒಳ್ಳೆಯದಲ್ಲ. ಸೊ ಅದನ್ನು ಏನಾದರೂ ಅದರಲ್ಲಿ ಸಮಸ್ಯೆ ಇದ್ದರೆ ನಾನು ಖಂಡಿತವಾಗಿ ನಾನು ಮಾತಾಡಿ ನೋಡ್ತೀನಿ. ಈಗ ಕಾಂಗ್ರೆಸ್ಸಿಂದ ಜಯಣ್ಣ ಇವ್ರಿಗೂ ಈ ಕಡೆ ರಾಜಣ್ಣ ಇದಕ್ಕೆ ಹೋಗ್ತಾರೆ, BJP ಹೋಗ್ತಾರೆ ಅನ್ನೋ ಒಂದು ಕೇಳ್ತಾರೆ. ಯಾರಾದರೂ ಹೋಗ್ತಾರೆ, ಸೌದಿ ಮತ್ತೆ ಗಾಳ ಹಾಕ್ತಿದ್ದಾರೆ ಅಂತ. ನೋಡಿ, ಈಗ BJP ಅವ್ರದ್ದು ಇದೇ ಆಗೋಗಿದೆ ಕತೆ. ಎಲ್ಲ ಕಡೆ ಒಂದು ಕಡೆ ಹೆದರಿಸುವಂಥದ್ದು, ಇನ್ನೊಂದು ಕಡೆ ಆಮಿಷ ಹೊಡೆಯುವಂಥದ್ದು, ಮತ್ತು ವಿರೋಧ ಪಕ್ಷದ ರಹಿತ ದೇಶ ಮಾಡಬೇಕು ಅಂತ ಹೊರಟಿದ್ದಾರೆ ಅವರು. ಮತ್ತು ಏಕಪಕ್ಷ ದೇಶ ಇರಬೇಕು, ಒಬ್ಬನೇ ನಾಯಕ ಇರಬೇಕು, ಅವ್ರು ಹೇಳಿದ ಮಾತು ಕೇಳ್ಕೊಂಡು ಎಲ್ಲರೂ ಇರಬೇಕು, ಅವ್ರದ್ದು ಆ ಥರ ಆಲೋಚನೆ ಇರುವಂಥದ್ದು. ಸೊ ಇದನ್ನು ನಾವು ಫೈಟ್ ಮಾಡ್ತಾ ಇದ್ದೀವಿ, ಎದುರಿಸಲೇಬೇಕು. ಯಾಕಂದರೆ ಈ ಥರದ ಪ್ರಜಾಪ್ರಭುತ್ವ ನಮ್ಮ ದೇಶಕ್ಕೆ ಒಳ್ಳೆಯದಲ್ಲ. ಭಯ ಭೀತಿಯಿಂದ ಇರುವಂಥದ್ದು. ನಾವು ಏನಾದರೂ ಹೇಳಿದ್ರೆ ನಮಗೇನು ನಾಳೆ ತೊಂದರೆ ಆಗುತ್ತೆ ಅಂತ. ಈಗ ಎಷ್ಟು NGOಗಳನ್ನು ಮುಚ್ಚಿದ್ದಾರೆ, ಎಷ್ಟು ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಯಾರ್ಯಾರಿಗೆ ಮಾಡ್ತಾಯಿದ್ದಾರೆ, ಎಲ್ಲರೂ ನಿಮ್ಮ ಮುಂದೆನೇ ಇದೆ. ಆದರೆ ಅದನ್ನು ಅವರು ಏನು ಮಾಡಿದ್ದಾರೆ ಅಂತ ಭಾಳ ಒಂದು ಬುದ್ಧಿವಂತಿಕೆಯಿಂದ ಒಂದು ಧರ್ಮದ ಹೆಸರಿನ ಅಡಿಯಲ್ಲಿ ಎಲ್ಲ ತಂದುಬಿಟ್ಟು ಜನರಿಗೆ ಅದನ್ನು ಗೊತ್ತಾಗದೇ ಇರೋ ರೀತಿಯಲ್ಲಿ ಅಥವಾ ಮಾತನಾಡದೇ ಇರ್ತಕ್ಕಂಥ ರೀತಿಯಲ್ಲಿ ಮಾಡಿಟ್ಟಿದ್ದಾರೆ. ಆದರೆ ಕೆಳಗಡೆಯಿಂದ ನಿರುದ್ಯೋಗ ಸಮಸ್ಯೆ, ಬೆಲೆ ಏರಿಕೆ ಸಮಸ್ಯೆ, ಜೀವನದ ಸಮಸ್ಯೆ ಬೇಕಾದಷ್ಟಿದೆ. ಅದ್ರ ಬಗ್ಗೆ ನೋಡಿ, ಮೊನ್ನೆ ಪ್ರಧಾನಮಂತ್ರಿ ರಿಪ್ಲೈ ಮಾಡಿದ್ರು ಲೋಕಸಭಾ ರಾಜ್ಯಸಭಾದಲ್ಲಿ. ಏನಾದರೂ ಕಾಂಗ್ರೆಸ್ಸನ್ನು ಬೈದು ಬಿಟ್ಬಿಟ್ಟು, ನೆಹರು ಅವರನ್ನು ಬೈದು ಬಿಟ್ಬಿಟ್ಟು, ಏನಾದರೂ ಅವರು ಈ ದೇಶದ ಸಮಸ್ಯೆಗಳ ಬಗ್ಗೆ ಮತ್ತು ಏನಾದರೂ ಅವರು ಯಾವ ರೀತಿಯಾಗಿ ಅದನ್ನು ಎದುರಿಸ್ತಕ್ಕಂಥದ್ದಕ್ಕೆ ಏನಾದರೂ ಹೇಳಿದ್ರು ಅವರು? ಏನೂ ಇಲ್ಲ. ಬರೀ ಅವರು ದೊಡ್ಡ ಪ್ರಧಾನಿಯಾಗಿ 10 ವರ್ಷ ದೇಶದ ಪ್ರಧಾನಿಯಾಗಿ ಇನ್ನೂ ಕೂಡ ಈ ಸಣ್ಣತನದ ಒಂದು ಮಾತಾಡ್ತಾರೆ ಅಂತ ಹೇಳಿದ್ರೆ ಅವರ ಒಂದು ದೃಷ್ಟಿಕೋನ ಎಲ್ಲಿದೆ ಅಂತ ನೀವೇ ಗಮನಿಸ್ಬೋದು. ಒಬ್ಬ ಮೇಧಾವಿ ಮುತ್ಸದ್ದಿ ರಾಜಕಾರಣಿ ಯಾವ ರೀತಿ ಪ್ರಧಾನಮಂತ್ರಿ ಮಾತಾಡಬೇಕು, ನೆಹರು ಅವರು, ವಾಜಪೇಯಿ ಅವರು, ಮನಮೋಹನ್ ಸಿಂಗ್ ಅವರು ಯಾವ ಒಂದು ಗೌರವ ಘನತೆ ಇಟ್ಕೊಂಡಿದ್ರು, ಇವತ್ತು ಆ ಗೌರವ ಘನತೆ ಇಲ್ಲ ಅವ್ರ ಮಾತುಗಳಲ್ಲಿ. ಯಾಕಂದರೆ ಅವರು ಒಂಥರ ಕ್ಷುಲ್ಲಕ, ಸೇಡಿನ, ದ್ವೇಷದ ಆ ಮಾತುಗಳು ಇವತ್ತು ಎದ್ದು ಕಾಣ್ತಾ ಇದೆ. ಈಗ ಉಡುಪಿ ಜಿಲ್ಲೆಯಲ್ಲಿ ನಕ್ಸಲರ ಚಟುವಟಿಕೆ ಮತ್ತೆ ಕಾಣಿಸ್ತಾ ಇದೆ. ಅದ್ರ ಬಗ್ಗೆ 2 ಮಿನಿಟ್ಸ್ ಸ್ಟಾರ್ಟ್ ಮಾಡ್ತಾರೆ. ದಕ್ಷಿಣ ಕನ್ನಡ ಕೂಡ ನಕ್ಸಲ್ ಎಫೆಕ್ಟೆಡ್ ಏರಿಯಾಸ್ ಕೆಲವಿದೆ, ಬೆಳ್ತಂಗಡಿ. ನೋಡಿ, ಕಾನೂನನ್ನು ಯಾರೇ ಕೈಯಲ್ಲಿ ತೊಗೊಳ್ತಕ್ಕಂಥದ್ದು ಮಾಡಿದ್ರೆ ನಾವು ಅದನ್ನು ಸಹಿಸೋದಿಲ್ಲ. ಏನೇನು ಕ್ರಮಗಳು ತೊಗೊಳ್ಬೇಕು ಅದೆಲ್ಲವನ್ನು ಕೂಡ ನಾವು ತೊಗೊಳ್ತೀವಿ. ಅದರ ಏನೇ ಮುಂಜಾಗ್ರತೆ ಕ್ರಮಗಳಿದೆ ಖಂಡಿತವಾಗಿಯೂ ಪೊಲೀಸ್ ಇಲಾಖೆಯವರು ಅದನ್ನು ನಿಭಾಯಿಸ್ತಕ್ಕಂಥದ್ದಕ್ಕೆ ಶಕ್ತಿ ಸಾಮರ್ಥ್ಯ ಇದೆ. ಮತ್ತು ನಮ್ಮ ಕಡೆಯಿಂದ ಅವ್ರಿಗೆಲ್ಲ ರೀತಿಯ ಸಹಕಾರ ಇರ್ತದೆ. ಎಚ್ಚರಿಕೆಯನ್ನು ವಹಿಸುವಂಥದ್ದು ಕೂಡ ನಾವು ಹೇಳಿರ್ತೀವಿ. ಪೊಲೀಸರು ಏನಾದರೂ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ? ಇಲ್ಲ, ನನಗಿನ್ನೇನು ಸ್ಪಷ್ಟ ಮಾಹಿತಿ ಇಲ್ಲ. ಆಂಟಿ ಕ್ರಿಮಿನಲ್ ವಿಂಗ್ ಬಂದರೂ ಕೂಡ ಕರಾವಳಿಯಲ್ಲಿ ನೈತಿಕ ಪೊಲೀಸ್ಗಿರಿ ನಿಂತಿಲ್ಲ ಸರ್. ಇತ್ತೀಚೆಗಷ್ಟೇ ಮತ್ತೆ ಅದೇ ಮೊನ್ನೆನೂ ಕೂಡ ಅವ್ರಿಗೆಲ್ಲ ಅವ್ರ ಮೇಲೆ ಕ್ರಮ ತೊಗೊಂಡಿದ್ದಾರೆ. ಈ ನೈತಿಕ ಪೊಲೀಸ್ಗಿರಿ ಮಾಡುವಂಥವ್ರ ಮೇಲೆ ಮೂರು ಜನ ಮೇಲೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ, ಅವ್ರ ಮೇಲೆ ಕ್ರಮ ತೊಗೊಂಡಿದ್ದಾರೆ. ಅದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಕೊಡಬಾರ್ದು. ಭಾಳ ಒಂದು ಕೆಟ್ಟ ಹೆಸರು ದಕ್ಷಿಣ ಕನ್ನಡ ಜಿಲ್ಲೆಗೆ, ಕಳಂಕ ಇದು. ಅದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಇವತ್ತು ಬೇರೆ ಬೇರೆ ಜನ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈ ಥರ ಎಲ್ಲ ಘಟನೆಗಳಿಂದ ಈ ಕಳಂಕದಿಂದ ಹೊರಗೆ ಬರಬೇಕು. ಜನ ಎಲ್ಲರ ಜೊತೆನೂ ಬೆರಿಬೇಕು. ಎಲ್ಲರೂ ಕೂಡ ಇಲ್ಲೊಂದು ಸುರಕ್ಷಿತ ವಾತಾವರಣ ಇದೆ ಅಂತ ಅನ್ನಿಸ್ಬೇಕು. ಆ ಥರದ ಒಂದು ವಾತಾವರಣ ತರ್ತಕ್ಕಂಥದ್ದು ಭಾಳ ಮುಖ್ಯ. ಅದೇ ಇಲ್ಲಿ ಏನು ಮಾಡ್ತಾರೆ, ಪ್ರಚೋದನೆ ತಾನೇ. ಯಾರು ಈ RSS, ಬಜರಂಗ್ ದಳ ಇಂಥ ಸಂಸ್ಥೆಗಳಿದ್ದಲ್ಲ, ಇದು ಇವರ ಪ್ರಚೋದನೆಗಳು. ಯಾಕಂದರೆ ಇವ್ರಿಗೆ ಏನು ಅಂದ್ಕೊಂಡಿದ್ದಾರೆ, ಇದು ಹಿಂದುತ್ವ, ಹಿಂದೂ ದೇಶ, ನಾವು ಹೇಳಿದ್ದು ನಡಿಬೇಕು, ನಮ್ಮನ್ನು ಯಾರು ಹಿಡಿತಾರೆ, ನಾವು ಏನು ಬೇಕಾದ್ರೂ ಮಾಡ್ಬೋದು. ನೋಡಿ, ಮೊನ್ನೆ ಕೊಡಗಿನಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಒಬ್ಬ ಮುಸ್ಲಿಂ ತೀರೋಗ್ಬಿಟ್ಟ, ಒಬ್ಬ ಹಿಂದೂ ಹೋಗಿ ಚುಚ್ಚಿಕೊಟ್ಟ. ಆಯಿತಾ, ಕೊಡಗಿನಲ್ಲಿ ಸುಮಾರುಪೇಟೆಯಲ್ಲಿ ಆಯಿತು. ಅದು ಏನು ದೊಡ್ಡ ಗಲಾಟೆ ಆಗಲಿಲ್ಲ. ಯಾಕಂದರೆ ಅದು ವೈಯಕ್ತಿಕ ಕಾರಣಗಳಿಂದ ಯಾವುದೋ ಒಂದು ಸಂದರ್ಭಕ್ಕೆ ಅದು ಆಗೋಯ್ತು ಅಂತ ಆಯಿತು. ಸಂದರ್ಭಕ್ಕೆ ಅವರು ಇಬ್ಬರು ಮಾತುಕತೆ ಆಯಿತು, ಆಗೋಯ್ತು ಅಂತ ಆಯಿತು. ಆದರೆ
ಅದು ಒಂದು ರೀತಿಯ ಅದೃಷ್ಟ ಏನಂತ ಹೇಳಿದ್ರೆ ಅದು ಮುಸ್ಲಿಂ ತೀರೋಗಿದ್ದು, ಏನೋ ಹಿಂದೂ ತೀರೋಗ್ಬಿಟ್ಟಿದ್ರೆ ಇದು ಇಡೀ ಈ ಊರೆಲ್ಲ ಬೆಂಕಿ ಹಚ್ಚಿರೋರು. ಅದು ಯಾವುದೇ ಕಾರಣ ಇರಲಿ, ಒಬ್ಬ ಹಿಂದೂ ಒಂದು ಮುಸ್ಲಿಂ ಇದ್ದರೆ ಸಾಕು, ಅದರ ಅರ್ಥನೇ ಬೇರೆ ಆಗೋಗಿದೆ ಇವರಿಗೆ. ಈ ಥರ ಆಗಬಾರ್ದು. ಆದರೆ ಆ್ಯಂಟಿ ಕಮ್ಯುನಲ್ ವಿಂಗ್ ಏನು ಸ್ಟಾರ್ಟ್ ಮಾಡಿದ್ರೆ ಫೇಲಿಯರ್ ಅಂತ. ಯಾಕೆ ಫೇಲಿಯರ್ ಅಂತ ಹೇಳ್ತೀರಾ? ಫೇಲಿಯರ್ ಅಂತ ಏನಿಲ್ಲ. ಇವತ್ತು ಎಲ್ಲ ಕಡೆ ಕ್ರಮ ತೊಗೊಳ್ತಾ ಇದ್ದೀವಿ. ಇನ್ನು ಮುಂದೆ ಏನೋ ಇನ್ಸಿಡೆಂಟ್ಸ್ ಆದರೆ ಕ್ರಮ ತೊಗೊಳ್ತೀವಿ. ಅದು ಯಾರೇ ತಪ್ಪು ಮಾಡಿರಲಿ ಅವ್ರ ಮೇಲೆ ಕ್ರಮ ತೊಗೊಳ್ಬೇಕು. ಕಾನೂನು ಇಸ್ ಲಾ ಇಸ್ ಸುಪ್ರೀಂ. ಆ ಕಾನೂನನ್ನು ಪಾಲನೆ ಮಾಡುವಂಥದ್ದು ಭಾಳ ಮುಖ್ಯ. ಸೊ ಕಮ್ಯುನಲ್ ಹಾರ್ಮನಿ ಮುಖ್ಯ, ಸಹೋದರತ್ವ ಮುಖ್ಯ, ದ್ವೇಷ ಮುಖ್ಯ ಅಲ್ಲ. ಈಗ ದ್ವೇಷದಿಂದ ಲಾಭ ಪಡ್ಕೊಳ್ತಕ್ಕಂಥದ್ದಕ್ಕೆ ಈಗ ಅನಂತ್ ಕುಮಾರ್ ಹೆಗಡೆ ಅಂತವರು, ಸಿ ಟಿ ರವಿ ಅಂತವರು, ಸುನೀಲ್ ಕುಮಾರ್ ಅಂತವರು, ನಳಿನ್ ಕಟೀಲ್ ಅಂತವರೆಲ್ಲ ಇದ್ದಾರೆ. ಅವ್ರಿಗೇನಾದ್ರು ಇದೇ ಅವ್ರಿಗೆ ಬಂಡವಾಳ. ಇವತ್ತು ಜನರಿಗೆ ಉದ್ಯೋಗ ಕೊಡೋದ ಬಗ್ಗೆ ಮಾತಾಡಲ್ಲ. ನಮ್ಮ ರಾಜ್ಯದ ಪರವಾಗಿ ವಕಾಲತ್ ವಹಿಸೋದಕ್ಕೆ ಅವರೆಲ್ಲೂ ಕೂಡ ಮುಂದೆ ಬರೋಲ್ಲ. ಏನಾದರೂ ನಮ್ಮ ರಾಜ್ಯಕ್ಕೆ ತೊಂದರೆ ಆಗಿದ್ದರೆ ಹೋಗಿ ಡೈಲಿ ಹೋಗಿ ಹೇಳೋದಿಲ್ಲ. ಅವ್ರಿಗೇನು ಬೇಕು? ಇದನ್ನೇ ಇಟ್ಕೊಂಡು ಜನರಿಗೆ ನಾವು ನಿಮ್ಮ ಪರ ಇದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಈ ಭಾವನೆಗಳನ್ನು ಉಪಯೋಗಿಸ್ಕೊಂಡು ಅವ್ರು ಆಟ ಆಡ್ತಾ ಇದ್ದಾರೆ. ಚೆಲ್ಲಾಟ ಮಾಡ್ತಾ ಇದ್ದಾರೆ. ಸೊ ಇದನ್ನು ಜನರು ಇವತ್ತು ಅರ್ಥ ಮಾಡ್ಕೋಬೇಕು. ದಕ್ಷಿಣ ಕನ್ನಡ ಜಿಲ್ಲೆ ವಿಶೇಷವಾಗಿ ಈ ಜಿಲ್ಲೆಯವರು ಇದನ್ನು ಅರ್ಥ ಮಾಡ್ಕೋಬೇಕು. ಈ ಥರದ ರಾಜಕಾರಣ ಎಷ್ಟರ ಮಟ್ಟಿಗೆ ಇಲ್ಲಿಯ ಜನರಿಗೆ ಒಳ್ಳೆಯದು ಅಂತ ಅವರೇ ಒಂದು ಯೋಚನೆ ಮಾಡಬೇಕಾಗ್ತದೆ. ಈಗ ಕಾಂಗ್ರೆಸ್ ನೀವು ಈಗ ಮೀಟಿಂಗಿಗೆ ಬಂದಿದ್ದೀರಿ, ಏನು ಮೀಟಿಂಗ್? ಇದು ಜನರೇ ನಮ್ಮ ಸಂಘಟನೆ, ನಮ್ಮ ಕಾರ್ಯಕರ್ತ ಅಭಿಪ್ರಾಯ, ಮತ್ತು ಅವ್ರದ್ದು ಏನಿದೆ ವಿಷಯಗಳು, ಅವ್ರದ್ದೆಲ್ಲ ಅಭಿಪ್ರಾಯಗಳು ನಾವು ತೊಗೊಳ್ತಕ್ಕಂಥದ್ದು. ಒಂದು ಚುನಾವಣೆ, ಇನ್ನೊಂದು ಮುಂದಿನ ಸಂಘಟನೆ ವಿಚಾರಗಳು ಮತ್ತು ಅವರಲ್ಲಿ ಇರುವಂಥ ಏನು ಬೇರೆ ಬೇರೆ ಅಭಿಪ್ರಾಯ ಅದನ್ನು ಕೂಡ ಕೇಳಬೇಕು ಅಂತ. ಅಭ್ಯರ್ಥಿಗೆ ಆಯ್ಕೆ ಅಂತ ಅಲ್ಲ, ಇದು ಒಟ್ಟಾರೆ ಅಲ್ಲ, ಅದಕ್ಕೋಸ್ಕರ ಕರೆದಿಲ್ಲ. ಇದು ನಮ್ಮ ಪಕ್ಷದ ಸಂಘಟನೆಗೆ ಮತ್ತು ಮುಂದೆ ಬಲವರ್ಧನೆ ಮಾಡೋದಕ್ಕೆ ಮುಂದೆ ಏನೇನು ಕ್ರಮ ತಗೊಳ್ಬೇಕು ಮತ್ತು ಗ್ರೌಂಡ್ ಲೆವೆಲಲ್ಲಿ ಏನು ಮಾಡಬೇಕು ನಾವು ಅಂತ ಅವರ ಒಂದು ಅಭಿಪ್ರಾಯವನ್ನು ತಗೊಳ್ಳೋದಕ್ಕೋಸ್ಕರ ನಾವು ಕರೆದಿದ್ದೀವಿ. 17ಕ್ಕೆ ಒಂದು ಒಳ್ಳೆ ದೊಡ್ಡ ಸಮಾವೇಶ. ನಮ್ಮ ಖರ್ಗೆ ಸಾಹೇಬರು, CM ಅವರು, ಶಿವಕುಮಾರ್ ಅವರು ಎಲ್ಲರೂ ಬರ್ತಾ ಇದ್ದಾರೆ. ದೊಡ್ಡ ಇಲ್ಲೊಂದು ಕಾರ್ಯಕ್ರಮ ಆಗ್ತದೆ. ಅದ್ರ ಮುಖಾಂತರ ಒಂದು ಒಳ್ಳೆಯ ಸಂದೇಶವನ್ನು ಇವತ್ತು ನಾವು ನಮ್ಮ ಜನರಿಗೆ ನೀಡತಕ್ಕಂಥದ್ದಕ್ಕೆ, ನಮ್ಮ ಕಾರ್ಯಕರ್ತರಿಗೆ ನೀಡುವಂಥದ್ದಕ್ಕೆ ಅದು ಕರೆದಿದ್ದೀವಿ. ನಮ್ಮ ಪ್ರಯತ್ನ ಇದೆ, ನಮ್ಮ ಪ್ರಾಮಾಣಿಕ ಪ್ರಯತ್ನ ಇದೆ. ಈ ಬಾರಿ ನಾವು ಇದನ್ನು ಮತ್ತೆ ಯಾಕಂದರೆ ನಮ್ಮ ಸರ್ಕಾರ ಬಂದಮೇಲೆ ಹಲವಾರು ಯೋಜನೆಗಳು ಜನರಿಗೆ ಮುಟ್ಟಿಸಿದ್ದೀವಿ ಮತ್ತು ಜನರ ವಿಶ್ವಾಸವನ್ನು ಗಳಿಸೋದಕ್ಕೆ ನಮ್ಮ ಸರ್ಕಾರ ಇದುವರೆಗೂ 8 ತಿಂಗಳಲ್ಲಿ ಯಾವ ತಪ್ಪನ್ನು ಕೂಡ ಮಾಡಿಲ್ಲ. ಎಲ್ಲ ಕೆಲಸಗಳನ್ನು ಹೇಳಿದ್ದನ್ನೆಲ್ಲ ಮಾಡಿದ್ದೀವಿ. ಸುಮ್ಮನೆ ಇವರು ಬರೀ ಅನಾವಶ್ಯಕ ವಿಚಾರಗಳನ್ನೇ ಸ್ವಲ್ಪ ಚರ್ಚೆ ಆಗಿದೆ ಹೊರತು ಸರ್ಕಾರ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಕೆಲಸ ಮಾಡಿದೆ. ಈಗ ಪೋಲಿಂಗ್ ಇದು ಒಂದು ಸಮೀಕ್ಷೆ ಹೊರಬಿದ್ದಿದೆ ಎಲೆಕ್ಷನ್, ಅದರಲ್ಲಿ 28ರಲ್ಲಿ 22 BJPಗೆ. ನೋಡಿ, ಸಮೀಕ್ಷೆಗಳೆಲ್ಲ ನಾವು ಯಾವ ಸಮೀಕ್ಷೆ ಯಾರು ಮಾಡಿದರೆ ಹೇಗಂತ ನಾವು ಅದು ಹೇಳೋಕ್ಕಾಗೋದಿಲ್ಲ, ಆಯಿತಾ? ಸೊ ಅದಕ್ಕೋಸ್ಕರ ನಾವು ನಮ್ಮ ಪ್ರಯತ್ನವನ್ನು, ಜನರ ವಿಶ್ವಾಸವನ್ನು ಗಳಿಸೋದಕ್ಕೆ ನಾವು ಮಾಡ್ತೀವಿ. ಪ್ರಜಾಪ್ರಭುತ್ವ ನಂಬಿಕೆ ಇರುವಂಥ ಪಕ್ಷ ನಮ್ಮದು. ಪ್ರಜೆಗಳ ಅಭಿಪ್ರಾಯ ಅದೇ ಅಂತಿಮ, ಆಯಿತಾ? ನಾವು ನಮ್ಮ ಕಡೆಯಿಂದ ಏನೇನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಾವು ಮಾಡ್ತೀವಿ. ಚುನಾವಣೆಯಲ್ಲಿ ಈ ಗ್ಯಾರಂಟಿಗಳು ವರ್ಕೌಟ್ ಆಗುತ್ತೆ. ನೋಡಿ, ಇವೆಲ್ಲ ಚುನಾವಣೆ ರಿಸಲ್ಟ್ ಬಂದಮೇಲೆ ಹೇಳೋಣ. ಅದೇ ಗ್ಯಾರಂಟಿಗೂ ಚುನಾವಣೆಗೂ ಏನು ಸಂಬಂಧ ಇಲ್ಲ. ಇದು ನಾವು ನಮ್ಮ ಚುನಾವಣೆ ಅಸೆಂಬ್ಲಿ ಚುನಾವಣೆ ಪೂರ್ವದಲ್ಲಿ ನಾವು ಮಾತು ಕೊಟ್ಟಿದ್ದು. ಆ ಮಾತು ಪ್ರಕಾರ ನಾವು ನಡ್ಕೊಂಡು ಬಂದಿದ್ದೀವಿ, ಆಯಿತಾ? ಅದರಿಂದ ಇದು ನಮ್ಮ ಕಾರ್ಯಕ್ರಮ. ಇದು ಚುನಾವಣೆ ರಿಸಲ್ಟ್ ಏನಾಗುತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ. ಈ ಗ್ಯಾರಂಟಿ ಯೋಜನೆಗಳಿರ್ಬೋದು, ಮುಂದೆ ಬೇರೆ ಬೇರೆ ಯೋಜನೆ ಏನಿರ್ಬೋದು, ನಮ್ಮ 5 ವರ್ಷ ಮ್ಯಾಂಡೇಟ್ ಇದೆ, ಆ ಕೆಲಸವನ್ನು ಮಾಡ್ತೀವಿ.